ಬಿಸಿ ಊಟ ನಿರ್ವಹಣೆಯಿಂದ ನಮ್ಮನ್ನ ಮುಕ್ತಿಗೊಳಿಸಿ ನಮಗೆ ಪಾಠ ಮಾಡಲು ಬಿಡಿ ಹೀಗೆಂದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ನೂರಾರು ಶಿಕ್ಷಕರು ಇಂದು ತಾಲೂಕು ಪಂಚಾಯತ್ ಕಚೇರಿ ಮುಂದೆ ಧರಣಿ ನಡೆಸಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. 15 ನಿಮಿಷ ನಮ್ಮ ಜೊತೆ ಮುಖ್ಯೋಪಾಧ್ಯಾಯರ ಜೊತೆ ಚರ್ಚೆನೂ ಮಾಡಿ ನಿಮ್ಮ ಮನವಿಯನ್ನು ಸರ್ಕಾರಕ್ಕೆ ಕಳಿಸ್ತೀವಿ. ನಮ್ಮ ಮಟ್ಟದಲ್ಲಿ ಇದ್ದಂಥವು ನಿಮ್ಗೆ ಸ್ಯಾಂಕ್ಷನ್ ಮಾಡ್ತೀವಿ. ಮೊಟ್ಟೆ ದರ ಏರಿಸೋದೈತೆ ಅದನ್ನು ನಾವು ಸರ್ಕಾರಕ್ಕೆ ಪತ್ರ ಬರೆದು ಅಲ್ಲಿಂದ ಬಂದ ಬಳಿಕ ನಾವು ಅದನ್ನು ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಬೈಲಹೊಂಗಲ ತಾಲೂಕಿನ ಸರ್ಕಾರಿ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳ ಸುಮಾರು 50ಕ್ಕೂ ಹೆಚ್ಚು ಶಾಲೆಗಳ ಶಿಕ್ಷಕಿಯರು ಒಗ್ಗೂಡಿ ತಾಲೂಕು ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿದರು. ಅಡುಗೆಗೆ ತರಕಾರಿ, ಹಣ್ಣು ಹಂಪಲು, ದಿನಸಿ ತರುವುದು ಮತ್ತು ಬಿಸಿ ಊಟದ ನಿರ್ವಹಣೆಯಲ್ಲಿ ದಿನದ ಬಹುಪಾಲು ಸಮಯ ಕಳೆಯುತ್ತಿರುವುದರಿಂದ ಮಕ್ಕಳ ಶಿಕ್ಷಣದ ಮೇಲೆ ತೀವ್ರ ಪರಿಣಾಮ ಬೀರುತ್ತಿದೆ. ಇದರಿಂದ ಶಿಕ್ಷಣ ಕುಂಠಿತಗೊಳ್ಳುತ್ತಿದ್ದು ಶಿಕ್ಷಕರನ್ನ ಬಿಸಿ ಊಟ ಹಾಗೂ SRS ಸೇರಿದಂತೆ ಇತರ ಬೋಧಕೇತರ ಕೆಲಸಗಳಿಗೆ ಬಳಸಿಕೊಳ್ಳಬಾರದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಿಸಿ ಊಟ ಯೋಜನೆಯ ನಿರ್ವಹಣೆಯನ್ನ ಯಾವುದಾದರೂ NGO ಸಂಸ್ಥೆಗೆ ವಹಿಸಿ ಶಿಕ್ಷಕರಿಗೆ ಸಂಪೂರ್ಣವಾಗಿ ಬೋಧನೆಗೆ ಗಮನ ಹರಿಸಲು ಅವಕಾಶ ಮಾಡಿಕೊಡಬೇಕೆಂದು ಒತ್ತಾಯಿಸಿ ಬಿಸಿ ಊಟ ಯೋಜನೆಯ ಉಪನಿರ್ದೇಶಕರಿಗೆ ಶಿಕ್ಷಕರ ನಿಯೋಗ ಮನವಿ ಪತ್ರ ಸಲ್ಲಿಸಿತು. ವರದಿ ಗುರುಪಾದ ದಾನಣ್ಣವರ. ಹೊಸದಾಗಿ ಆಗಬೇಕು ಅಂತಂದರೆ ಸರ್ಕಾರದ ಮಟ್ಟದಲ್ಲೇ ಒಂದು ರೂಲ್ಸನ್ನು ಜಾರಿಗೆ ತರಬೇಕಾಗುತ್ತೆ. ನಾವು ನಿಮ್ಮ ಎಲ್ಲ ಮನವಿಗಳನ್ನು ಮೇಲಾಧಿಕಾರಿಗಳಿಗೆ ಮೇಲ್ಮಟ್ಟದ ಆಫೀಸರಿಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಬದಲಾವಣೆಯಂತೆ ಮೊಟ್ಟೆ, ಬಾಳೆಹಣ್ಣು, ತರಕಾರಿಗಳಲ್ಲಿ ಗಗನಕ್ಕೆ ಬೆಲೆ ಏರ್ತಾ ಇದೆ. ಆ ಗಗನಕ್ಕೆ ಏರುವ ಜೊತೆಗೆ ಸಾಕಷ್ಟು ನಮ್ಗೆ ಹಣಕಾಸಿನ ತೊಂದರೆಯೂ ಕೂಡ ನಮ್ಮ ವೇತನದಲ್ಲಿ ಹಾಕಬೇಕಾಗುತ್ತದೆ. ಹಾಗಾದರೆ ಮಗುಗೆ ನಾವು ಒಳ್ಳೆಯದಾದಂಥ ಪೌಷ್ಟಿಕ ಆಹಾರವನ್ನು ಕೊಟ್ಟಾಗೂ ಕೂಡ ಮಕ್ಕಳ ಆರೋಗ್ಯವಾಗಿ ಇರ್ತಾರಂಥ ಸರ್ಕಾರದ ಯೋಜನೆ, ಆ ಯೋಜನೆ ಈಗಾಗಲೇ ನಾವು ಯಶಸ್ವಿಗೊಳಿಸಿದ್ದೇವೆ. ಅದರ ಜೊತೆಗೆ ನಮಗೆ ಘನ ಸರ್ಕಾರ ಸಂಪೂರ್ಣವಾದಂಥ ಇವತ್ತಿಗೆ ಮಕ್ಕಳಿಗೆ ಸಿಗಬೇಕಾದ ಗುಣಮಟ್ಟ ಮತ್ತು ಗುಣಾತ್ಮಕ ಶಿಕ್ಷಣ ಸಿಗಬೇಕಾಗಿದೆ. ಅದಕ್ಕೆ ಸರ್ಕಾರ ಭಾಳಷ್ಟು ಕಾಳಜಿ ವಹಿಸ್ತಾ ಇದೆ. ನಾವು ಮುಖ್ಯೋಪಾಧ್ಯಾಯರು ಮತ್ತು ಸಹಶಿಕ್ಷಕರು ಅದೇ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಕಾರ್ಯಭಾರವನ್ನು ಪರ್ಯಾಯವಾದ ವ್ಯವಸ್ಥೆಯನ್ನು ಮಾಡಿದರೆ ಭಾಳ ಒಳ್ಳೆಯದಾಗುತ್ತೆ. ಅಕಸ್ಮಿತವಾಗಿ ಅಡುಗೆ ಮಾಡುವ ಸಂದರ್ಭದಲ್ಲಿ ಒಲೆಗಳು ಅಥವಾ ಅದರ ಸಂಬಂಧಿಸಿದ ವೈರ್ಗಳು ಹಾಳಾಗಿ ಹೋದರೆ ತಕ್ಷಣದಲ್ಲಿ ತೆಗೆದುಕೊಳ್ಳಲಿಕ್ಕೆ ಗುರುಗಳ ಸಂಘದ ಜಿಲ್ಲಾ ಅಧ್ಯಕ್ಷರು ಹಾಗೂ ತಾಲೂಕಾ ಎಲ್ಲ ಅಧ್ಯಕ್ಷ ಸನ್ಮಿತ್ರರೇ, ಇವತ್ತು ಮಧ್ಯಾಹ್ನದ ಬಿಸಿ ಊಟದ ಜವಾಬ್ದಾರಿಯನ್ನು ನಾವು ಸುಮಾರು 2002ರಿಂದ ಇಲ್ಲಿವರೆಗೆ ಪ್ರಧಾನ ಗುರುಗಳಾಗಿರ್ತಕ್ಕಂಥವರು ಭಾಳ ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನು ಮಾಡೋದ್ರ ಜೊತೆಗೆ ದಾಖಲೆಗಳನ್ನು ಕೂಡ ಅಚ್ಚುಕಟ್ಟಾಗಿ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಯಶಸ್ವಿಯನ್ನು ಆಗಿದ್ದೀವಿ. ಆದರೆ ಪ್ರಸಕ್ತ ವರ್ಷದಲ್ಲಿ ಬಿಸಿ ಊಟದ ಒಂದು ಮೊಟ್ಟೆ ದರ ಭಾಳಷ್ಟು ಬೆಲೆ ಗಗನಕ್ಕೆ ಏರ್ತಾ ಇದೆ. ಸರ್ಕಾರ ₹5.20 ನಿಗದಿ ಮಾಡಿದ್ದು ಇವತ್ತು ಮಾರ್ಕೆಟ್ದೊಳಗೆ ಅದು ಸುಮಾರು 8, 9 ತನ ಮಾರ್ಕೆಟ್ದಲ್ಲಿ ದರ ನಿಗದಿ ಆಗ್ತಾ ಇದೆ. ಇದರಲ್ಲಿ ಬರ್ತಕ್ಕಂಥ ₹5.20ರಿಂದ ಏನು ನಾವು ನಡುವಿನ ಹಣವನ್ನು ಸ್ವಂತ ಪ್ರಧಾನ ಗುರುಗಳು ವ್ಯಯವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಭಾಳಷ್ಟು ಪ್ರಧಾನ ಗುರುಗಳಿಗೆ ಆರ್ಥಿಕ ಹೊರೆ ಆಗ್ತಾ ಇದೆ. ಇದನ್ನು ನಾವು ಸರಿಯಾಗಿ ನಿರ್ವಹಿಸಿಕೊಂಡು ಹೋಗಲಿಕ್ಕೆ ಸರ್ಕಾರದಲ್ಲಿ ಭಾಳಷ್ಟು ಮನವಿಯನ್ನು ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಅದರ ಜೊತೆಗೆ ಇವತ್ತು ಬಿಸಿ ಊಟದ ನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಧಿಕಾರಿಗಳ ಸಹಕಾರ ಒಂದು ಕಡೆ ಆದರೆ ಅದರ ಇನ್ಕ್ವೈರಿ ಮಾಡ್ತಕ್ಕಂಥ ಭಾಳಷ್ಟು ಇವತ್ತು ಪತ್ರಿಕಾ ಮಾಧ್ಯಮ ಆಗಿರ್ಬೋದು,